ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. 8ನೇ ತರಗತಿಯ ನನ್ನೆಲ್ಲ ಆತ್ಮೀಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಇಂದು ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಮೊದಲನೆಯ ಗದ್ಯ ಭಾಗ ಭಾಗಲೋಡಿ ದೇವರಾಯರವರು ರಚನೆ ಮಾಡಿರ್ತಕ್ಕಂತಹ ಮಗ್ಗದ ಸಾಹೇಬ ಅನ್ನುವಂತಹ ಒಂದು ಪಾಠವನ್ನು ನೋಡೋಣ. ಈ ಪಾಠ ಸಂಪೂರ್ಣವಾಗಿ ಕತೆ ರೂಪದಲ್ಲಿ ತುಂಬ ಅದ್ಭುತವಾದಂಥ ಪಾಠ. ನನಗಂತೂ ತುಂಬ ಇಷ್ಟ ಮಕ್ಕಳೇ. ನೀವು ಕೂಡ ಕತೆ ರೂಪದಲ್ಲಿ ಕೇಳಿದ್ರೆ ಇನ್ನೂ ಕೂಡ ಖುಷಿ ಪಡ್ತೀರಾ. ಕವಿ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಪಾಠದ ಸಾರಾಂಶವನ್ನು ನೋಡೋಣ ಬನ್ನಿ. ಭಾಗಲೋಡಿ ದೇವರಾಯ ಅವರು 1927 ಇವರ ಕಾಲಮಾನ. ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಲೋಡಿಯವರು. ನೋಡಿ, ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಲೋಡಿಯವರು ಮಂಗಳೂರಿನ ಹತ್ತಿರದಲ್ಲಿರ್ತಕ್ಕಂತಹ ಕಿನ್ನಿಕಂಬಳ ಅನ್ನುವಂತಹ ಒಂದು ಗ್ರಾಮದಲ್ಲಿ ಫೆಬ್ರವರಿ 27, 1927ರಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಭಾಗಲೋಡಿ ಕೃಷ್ಣರಾಯರು ಅಂಥೇಳಿ. ಯಾರು? ಭಾಗಲೋಡಿ ದೇವರಾಯರವರ ತಂದೆ ಹೆಸರು ಭಾಗಲೋಡಿ ಕೃಷ್ಣರಾಯರು. ಮಕ್ಕಳೇ, ಇವರು ಆ ಕಿನ್ನಿಕಂಬಳ ಅನ್ನುವಂಥ ಏನು ಊರಲ್ಲಿ ಜನಿಸುತ್ತಾ ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ಆಮೇಲೆ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸ್ತಾರೆ. ಮುಂದೆ ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾದರು. ಆಮೇಲೆ ಮಂಗಳೂರು ಸರ್ಕಾರಿ ಒಂದು ಕಾಲೇಜ್ ಒಳಗೆ ಇವರು BA ವಿಷಯದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇಂಗ್ಲೀಷ್ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೇ ತೇರ್ಗಡೆಯನ್ನು ಹೊಂದಿ ಇವರು ಪ್ರಾಧ್ಯಾಪಕರು ಕೂಡ ಆಗ್ತಾರೆ. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ನೋಡಿ, ಆ ಕಾಲದಲ್ಲಿ ಇವರು IAS ಪರೀಕ್ಷೆಯನ್ನು ಇವರು ಇಂಗ್ಲೀಷ್ ವಿಷಯದಲ್ಲಿ ಹೆಚ್ಚಾಗಿ ಪ್ರಾಧಾನ್ಯತೆ ಕೊಟ್ಟು ಪ್ರಾಧ್ಯಾಪಕರು ಕೂಡ ಆಗ್ತಾರೆ. ಪ್ರಾಧ್ಯಾಪಕರಾದಮೇಲೆ ಇವರು ಆಸೆ ಅಷ್ಟಕ್ಕೆ ನಿಂದಿರೋದಿಲ್ಲ. ಮುಂದೆ ಏನು ಮಾಡ್ತಾರೆ, IAS ಪರೀಕ್ಷೆಯನ್ನು ಕಟ್ತಾ ಅದರಲ್ಲಿ ತೇರ್ಗಡೆನೂ ಹೊಂತಾರೆ. ಅವರು ಫಸ್ಟ್ ರ್ಯಾಂಕ್ ಒಳಗೆ ಪಾಸ್ ಆದಮೇಲೆ ವಿದೇಶ ದೇಶಗಳಲ್ಲಿ ಅಂದರೆ ಬೇರೆ ದೇಶಗಳಲ್ಲಿ ಹೋಗಿ ಇವರು ಏನು ಮಾಡ್ತಾರಪ್ಪ, ಸೇವೆಯನ್ನು ಸಲ್ಲಿಸಲು ಆಯ್ಕೆಯನ್ನು ಆಗ್ತಾರೆ. ಮಾಸ್ತಿ ಹಾಗೂ ಇವರು ಸಮಕಾಲೀನರು. ನೋಡಿ, ಆಗಿನ ಕಾಲದಲ್ಲಿ ಸಣ್ಣ ಕಥೆಗಳ ಬರಹಗಾರಾಗಿರ್ತಕ್ಕಂತಹ ಮಾಸ್ತಿ ಅವರ ಪರಿಚಯ ಕೂಡ ಆಗುತ್ತೆ ಇವರಿಗೆ. ಹೀಗಾಗಿ ಇವರು ಕೂಡ ಅವರ ಸಮಕಾಲೀನವರು. ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದವರು. ನೋಡಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾವ ರೀತಿಯಾಗಿ ಸಣ್ಣ ಕಥೆಗಳನ್ನು ಬರೆದಿದ್ರಲ್ಲ, ಇವರು ಕೂಡ ಅವ್ರ ಜೊತೆ ಸೇರಿಕೊಂಡು ಅಥವಾ ಅವ್ರ ಸಮಕಾಲೀನವರಾಗಿದ್ದರಿಂದ ಅದ್ರ ಬಗ್ಗೆ ಆಳವಾದಂಥ ಜ್ಞಾನವನ್ನು ಹೊಂದಿ ಇವರು ನಿಜ ಹೇಳಬೇಕಪ್ಪ ಅಂತಂದರೆ ಇವರು ಇಂಗ್ಲೀಷ್ ವಿಷಯದಲ್ಲಿ ಪ್ರಾಧ್ಯಾಪಕರಾದವರು ಆದರೂ ಕೂಡ ಕನ್ನಡದಲ್ಲಿ ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಇವರ ಕೊಡುಗೆ ಅಪಾರವಾದದ್ದು ಅಂತಲೇ ನಾವು ಹೇಳ್ಬೋದು. ಅವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು. ನೋಡಿ ಮಕ್ಕಳೇ, ಇವರು ಏನು IAS ಪರೀಕ್ಷೆನ ಬರೆದು ಫಸ್ಟ್ ರ್ಯಾಂಕ್ ಒಳಗೆ ಏನು ಪಾಸ್ ಆಗ್ತಾರಲ್ಲ ಭಾಗಲೋಡಿ ದೇವರಾಯರು, ಹೀಗಾಗಿ ವಿದೇಶಿ ಸೇವೆಗೆ ಆಯ್ಕೆ ಆಗ್ತಾರೆ. ಯಾವ್ಯಾವ ದೇಶದಲ್ಲಿ ಇವರು ರಾಯಭಾರಿಗೆ ಆಯ್ಕೆಯಾಗಿ ಇವರು ಕೆಲಸವನ್ನು ಮಾಡ್ತಾರಪ್ಪ ಅಂದರೆ ಇಟಲಿ ದೇಶ, ನೇಪಾಳ ದೇಶ, ನೈಜೀರಿಯಾ ದೇಶ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಸೇರಿದಂತೆ ಹಲವಾರು ದೇಶಗಳಲ್ಲಿ ತಮ್ಮ ಕಾರ್ಯವನ್ನು ಇವರು ನಿರ್ವಹಿಸ್ತಾರೆ. ಅವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು, ಮುನಸೀಪ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ನೋಡಿ, ಇವರು ಬರೆದಿರ್ತಕ್ಕಂತಹ ಕಥಾ ಸಂಗ್ರಹಗಳು ಯಾವ್ಯಾವಪ್ಪ ಅಂದರೆ ಹುಚ್ಚು, ಮುನಸೀಪ ಮತ್ತು ಇತರ ಕಥೆಗಳು, ಆರಾಧನಾ ಮತ್ತು ರೌದ್ರಪ್ಪನ ರುದ್ರ ಹಾಗೂ ಇತರ ಕಥೆಗಳನ್ನು ಅಂತ ಕಥೆಯನ್ನು ರಚಿಸ್ತಾರೆ. ಭಾಗಲೋಡಿ ದೇವರಾಯ ಅವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಒಟ್ಟು ಎಷ್ಟು ಕಥೆಗಳನ್ನು ಬರೆದಿದ್ದಾರೆ ಅಂದ್ರೆ 26 ಕಥೆಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಇವರು 1985ರಲ್ಲಿ ನಿಧನರಾದರು. ನೋಡಿ, ಇಷ್ಟೆಲ್ಲ ಕನ್ನಡ ಸಾಹಿತ್ಯ ಕೊಡುಗೆಯನ್ನು ಕೊಟ್ಟಂಥ ಇವರು 1985ರಲ್ಲಿ ಮರಣವನ್ನು ಅಪ್ತಾರೆ. ಆಶಯ ಭಾಗವನ್ನು ನೋಡೋಣ. ಪ್ರಕೃತ ಗದ್ಯ ಭಾಗ ಧಾರ್ಮಿಕ ಸಹಿಷ್ಣುತೆ, ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶ, ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣ, ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣ ನೀಡುವುದು, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ಮೊದಲಾದ ಮಹತ್ವದ ಅಂಶಗಳನ್ನು ಒಳಗೊಂಡಿದೆ. ನೋಡಿ, ಈ ಪ್ರಸ್ತುತ ಪಾಠ ಏನು ಹೇಳುತ್ತಪ್ಪ ಅಂದರೆ ಧಾರ್ಮಿಕ ಸಹಿಷ್ಣುತೆ ಬಗ್ಗೆ ಹೇಳ್ಕೊಡುತ್ತೆ. ಆಮೇಲೆ ಗುಡಿ ಕೈಗಾರಿಕೆಗಳು ಅಂತಂದರೆ ಸಣ್ಣ ಸಣ್ಣ ಕೈಗಾರಿಕೆಗಳಂತ ಏನು ಕರಿತೀವಲ್ಲ, ಅದು ಯಾವ ರೀತಿಯಾಗಿ ವಿನಾಶ ಹೊಂದಿದ್ದು, ವಿನಾಶ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಆಮೇಲೆ ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು, ಮಕ್ಕಳ ಆಸಕ್ತಿಗೆ ಪೂರಕವಾದಂಥ ಶಿಕ್ಷಣವನ್ನು ಕೊಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೆ. ಆಮೇಲೆ ಸ್ವಯಂ ಉದ್ಯೋಗಕ್ಕೆ ಹೆಚ್ಚಾಗಿ ಪ್ರೇರಣೆಯನ್ನು ನೀಡಬೇಕು ಅನ್ನುವಂಥದ್ದು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ತಂದೆ ಮಗನಿಗಿದ್ದ ಮಗ್ಗದ ಬಗೆಗಿನ ಒಲವಿಗೆ ವಿರೋಧ ವ್ಯಕ್ತಪಡಿಸಿದರು. ನೋಡಿ, ಈ ಕಥೆಗಳಲ್ಲಿ ಮಗ್ಗವನ್ನು ನೇಯಲಿಕ್ಕೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಮಗನ ಆಸಕ್ತಿಗೆ ತಂದೆಯಾದವರು ಏನು ಮಾಡ್ತಾರೆ, ಬೇಡ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದರಿಂದ ನನ್ನೊಂದ ಮಗ ತನ್ನ ಮಾರ್ಗವನ್ನು ಸ್ವತಂತ್ರವಾಗಿ ಕಂಡುಕೊಂಡ ಆಶಯವನ್ನು ಹೊಂದಿದೆ ಈ ಪಠ್ಯ ಭಾಗ. ನೋಡಿ, ತಂದೆ ಯಾವಾಗ ಮಗ್ಗವನ್ನು ಮಾಡಬೇಡಪ್ಪ, ನೀನೊಬ್ಬ ಸರ್ಕಾರಿ ನೌಕರಿ ಮಾಡಬೇಕು. ನೋಡಿ, ಈ ಎಲ್ಲರೂ ಕೂಡ ಸರ್ಕಾರಿ ನೌಕರಿ ಮಾಡಬೇಕು ಅನ್ನುವಂಥ ಆಸೆ ಇರುತ್ತಲ್ವ ಎಲ್ಲ ತಂದೆ ತಾಯಿಗಳಿಗೂ.
ಹಾಗೆಯೇ ಕೂಡ ಈ ಪಾಠದಲ್ಲಿ ಬರ್ತಕ್ಕಂತಹ ವ್ಯಕ್ತಿಯೂ ಕೂಡ ಆತನ ತಂದೆಗೆ ತನ್ನ ಮಗ ಗೌರ್ಮೆಂಟ್ ನೌಕರಿ ಹಿಡಿಬೇಕು ಅನ್ನುವಂಥ ಒಂದು ಸಣ್ಣ ಅಭಿಲಾಷೆ, ಆಸೆ, ಆಕಾಂಕ್ಷೆ ಇರುತ್ತೆ. ಆವಾಗ ಈತ ನಾನು ಸ್ವತಂತ್ರ ಒಂದು ಉದ್ಯೋಗವನ್ನು ಮಾಡ್ತೀನಿ, ನಾನು ಮಗ್ಗವನ್ನು ಹಾಕ್ತೀನಿ ಅಂದಾಗ ತಂದೆ ಅದಕ್ಕೆ ಒಪ್ಪಂಗಿಲ್ಲ. ಈಗ ಕುಪಿತಗೊಂಡಂತಹ ತಂದೆ ಯಾವ ರೀತಿ ರಿಯಾಕ್ಟನ್ನು ಮಾಡ್ತಾರೆ, ಆವಾಗ ಆ ತಂದೆಯ ಮಾತಿಗೆ ವಿರೋಧ ವ್ಯಕ್ತಪಡಿಸಿದಂತಹ ಮಗ ಹೇಗೆ ಸ್ವತಂತ್ರವಾಗಿ ಉದ್ಯೋಗವನ್ನು ಕೈಕೊಂಡ, ಮುಂದೆ ಆತನ ಬಂದಂತಹ ರಾಷ್ಟ್ರ ಪರಿಸ್ಥಿತಿ ಹೇಗೆ ಎಂಬುದನ್ನು ಸಂಪೂರ್ಣ ಸಾರಾಂಶವನ್ನು ಇದು ಹೇಳ್ಕೊಡತ್ತೆ. ಪ್ರಕೃತ ಮಗ್ಗದ ಸಾಹೇಬ ಕಥೆಯನ್ನು ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಪುಟ 185 189ರವರೆಗೆ ಆಯ್ದ ಕಥೆಯನ್ನು ಸಂಪಾದಿಸಿ ನಿಗದಿಪಡಿಸಿದೆ. ನೋಡಿ, ಈ ಪ್ರಸ್ತುತ ಆಗಿರ್ತಕ್ಕಂತಹ ಈ ಮಗ್ಗದ ಸಾಹೇಬ ಅನ್ನುವಂಥ ಏನು ಕಥೆ ಇದೆಯಲ್ಲ, ಈ ಕಥೆಯನ್ನು ನಾವು ಬಾಗಲೋಡಿ ದೇವರಾಯರು ರಚನೆ ಮಾಡಿರ್ತಕ್ಕಂಥ ಸಮಗ್ರ ಕಥೆಗಳು ಅನ್ನುವಂಥ ಒಂದು ಕಥಾ ಸಂಕಲನ ಬುಕ್ಕಿನ ಅದರಲ್ಲಿ ಪುಟದ ಸಂಖ್ಯೆ ಕೂಡ ಮೆನ್ಷನ್ ಮಾಡಿದ್ದಾರೆ. 185ರಿಂದ 189ರವರೆಗೆ ಏನು ಮಾಡಿದೆ, ಇದನ್ನು ಸಂಪಾದಿಸಿ ಅಲ್ಲಿಂದ ಆಯ್ಕೆನ ಮಾಡಿಕೊಳ್ಳಲಾಗಿದೆ. ಇನ್ನು ಪದಗಳ ಅರ್ಥವನ್ನು ನೋಡೋದಾದರೆ, ಅಭಿಷ್ಟ ಅಂದರೆ ಬಯಸಿದ್ದು, ಆಧಿಪತ್ಯ ಅಂದರೆ ಯಜಮಾನಿಕೆ, ಗಣಿಸದೆ ಅಂದರೆ ಲೆಕ್ಕಿಸದೆ, ಚಿಂದಿ ಚೂರು ಮಾಡುವುದು, ಚಿಂದಿ ಮಾಡಿದೆ ಅಂತಿರ್ತಾರೆ ನೋಡಿ, ಆಡು ಭಾಷೆಗಳೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂತಹ ಪದ ಅದು, ಹೌದಾ. ಚಿಂದಿ ಮಾಡಿದೆ ಏನಪ್ಪ ಅಂತ ಮಾತಾಡ್ತಿರ್ತಾರೆ. ಆಮೇಲೆ ಪ್ರಶಂಸೆ, ಹೊಗಳಿಕೆ, ವಿಲಾಯಿತಿ, ವಿದೇಶ, ಅನ್ಯ ದೇಶ, ಆಚ್ಛಾದಿತ ಅಂದರೆ ಮುಚ್ಚಲ್ಪಟ್ಟ, ಕಳೆಬರ ಅಂದರೆ ಮೃತ ದೇಹ ಅಥವಾ ಶರೀರ, ಮೃತವಾದಂತಹ ಶರೀರ, ದೇಹ ಅಂತ ಹೇಳ್ಬೋದು. ಗೌಪ್ಯ ಅಂದರೆ ಗುಟ್ಟು, ರಹಸ್ಯ, ಗುಪ್ತ ಮಾಹಿತಿ, ಗುಪ್ತಚರ ಅಂತ ಕರಿತೀವಿ. ಪರಿವರ್ತನೆ ಅಂದರೆ ಬದಲಾಗುವುದು, ಬದಲಾವಣೆಯನ್ನು ಹೊಂದುವಂಥದ್ದು. ಭಿಕಾರಿ ಅಂದರೆ ನಿರ್ಗತಿಕ ಅಥವಾ ಭಿಕ್ಷುಕ. ಹಸನ್ಮುಖಿ, ನಗುಮುಖ ಉಳ್ಳವನು, ಸದಾ ಯಾವಾಗಲೂ ನಕ್ಕೊಂತ ಇರುವಂತಹ ವ್ಯಕ್ತಿ. ಏನಪ್ಪ ನೀ ಎಷ್ಟು ಹಸನ್ಮುಖಿಯಾಗಿದೆಯಲ್ಲ ಅಂತಿರ್ತಾರೆ ನೋಡಿ, ಆ ರೀತಿಯಾಗಿ ಇರುವಂಥದ್ದು. ಕೆಲವೊಂದು ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ. ಸಾಹೇಬ ಬಹದ್ದೂರ್ ನೋಡಿ, ಮೊಘಲರ ರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೊಡುತ್ತಿದ್ದ ಗೌರವಪೂರ್ವಕ ಬಿರುದು. ನೋಡಿ, ಸಾಹೇಬ ಬಹದ್ದೂರ್ ಅಂದರೆ ಆಗಿನ ಕಾಲದಲ್ಲಿ ಮೊಘಲರು ಏನು ಆಳ್ವಿಕೆಯನ್ನು ಮಾಡ್ತಾಯಿದ್ರಲ್ಲ, ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳಿಗೆ ಅವರು ಗೌರವಪೂರ್ವಕವಾಗಿ ಕೆಲವೊಂದು ಬಿರುದುಗಳನ್ನ ಕೊಡ್ತಾಯಿದ್ರು. ಅಂತಹ ಬಿರುದುಗಳಲ್ಲಿ ಇದು ಕೂಡ ಒಂದು ಯಾವುದು, ಸಾಹೇಬ ಬಹದ್ದೂರ್ ಅನ್ನುವಂಥದ್ದು ಕೂಡ ಒಂದು. ಉರುಸ್ ನೋಡಿ, ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಮತ್ತು ಅಂದು ನಡೆಸುವ ಜಾತ್ರೆ. ನೋಡಿ, ಇವು ಮಹಮ್ಮದ್ ಉರುಸ್ ಅಂತೇಳಿ ಈಗೆಲ್ಲ ನೋಡಿ ಮುಸಲ್ಮಾನ್ ಬಾಂಧವರ ಹಬ್ಬಗಳು ಬಂದಂಥ ಸಂದರ್ಭದಲ್ಲಿ ಉರುಸಿದೆ ಅಂತ ಅಂತಿರ್ತಾರಲ್ವ, ಆ ರೀತಿಯಾಗಿ ನೀವು ಕೇಳಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ನಿಮ್ಮೆಲ್ಲರಿಗೂ ಮಕ್ಕಳೇ. ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಅಂತ ಕರಿತೀವಿ, ಮತ್ತು ಅದು ನಡೆಸ್ತಕ್ಕಂತಹ ಜಾತ್ರೆಗೆ ನಾವು ಉರುಸ್ ಅಂತಲೂ ಕೂಡ ಕರಿತೀವಿ. ನಾವು ಕೂಡ ನಮ್ಮೂರಲ್ಲಿ ಉಳಿಸಿದಾಗ ನಾವು ಕೂಡ ಹಾಜರು. ತುಂಬ ಅದ್ಭುತವಾದಂತಹ ಜಾತ್ರೆ. ನೀವು ನಿಮ್ಮೂರಲ್ಲಿದ್ದರೆ ಹೋಗಿ ಭಾಗವಹಿಸಿ. ಇನ್ನು ಪದ್ಮಭೂಷಣ, ಕಲೆ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಭಾರತ ಸರ್ಕಾರ ನೀಡುವ ಮೌಲಿಕ ಪ್ರಶಸ್ತಿ. ನೋಡಿ, ಪದ್ಮಭೂಷಣ ಅಂತಂದರೆ ಕಲೆ ಆಗಿರ್ಬೋದು, ವಿಜ್ಞಾನ, ಆಮೇಲೆ ಸಮಾಜ ಸೇವೆ, ಕ್ರೀಡೆ ಸೇರಿದಂತೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಅವ್ರು ಏನು ಮಾಡಬೇಕು, ವಿಶೇಷವಾದಂತಹ ಸಾಧನೆಯನ್ನು ಮಾಡಬೇಕು. ಅಂಥವರಿಗೆ ಭಾರತ ಸರ್ಕಾರ ಏನು ಮಾಡತ್ತಪ್ಪ ಅಂತಂದ್ರೆ ಪ್ರಶಸ್ತಿಗಳನ್ನು ಕೊಡುತ್ತೆ. ಪದ್ಮಭೂಷಣ, ಪದ್ಮವಿಭೂಷಣ ಅನ್ನುವಂತಹ ಈ ಪ್ರಶಸ್ತಿಗಳನ್ನು ಕೊಡುತ್ತೆ. ಹೀಗಾಗಿ ಯಾವ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸಾಧನೆ ಮಾಡುತ್ತಾರೋ ಅಂಥ ಸಾಧಕರಿಗೆ ಕೊಡ್ತಕ್ಕಂತಹ ಒಂದು ಈ ಪ್ರಶಸ್ತಿಗೆ ನಾವು ಪದ್ಮಭೂಷಣ ಪ್ರಶಸ್ತಿ ಅಂತ ಕೂಡ ನಾವು ಕರಿತೀವಿ. ಇನ್ನು ಪ್ರವೇಶ ಭಾಗವನ್ನು ನೋಡ್ಕೊಂಡು ಬರೋಣ. ಗದ್ಯ ಭಾಗ 1, ಮಗ್ಗದ ಸಾಹೇಬ ಬಾಗಲೋಡಿ ದೇವರಾಯ. ಪ್ರವೇಶ. ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಒಂದು. ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ನೋಡಿ, ಕತೆ ಅಂದರೆ ಯಾರಿಗೆಲ್ಲ ಇಷ್ಟ ಎಲ್ಲ ಹೇಳಿ ನೋಡೋಣ ಮಕ್ಕಳೇ. ಕತೆ ಅಂದರೆ ನನಗಂತೂ ತುಂಬ ಇಷ್ಟಪ್ಪ. ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಮ ಅಜ್ಜಿ ಕಥೆಯನ್ನು ಹೇಳ್ತಾ ಇದ್ದರೆ ನಾವೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ವಿ, ಹೌದಲ್ವಾ. ಹೀಗಾಗಿ ಈ ನಮ್ಮ ಜನಪ್ರಿಯ ಸಾಹಿತ್ಯದಲ್ಲಿ ಈ ಕತೆ ಅನ್ನುವಂಥದ್ದು ತನ್ನದೇ ಆಗಿರ್ತಕ್ಕಂಥ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದಂಥ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಇನ್ನು ಕಥೆಯನ್ನು ಹೇಳುವುದು ಅಥವಾ ಕಥೆಯನ್ನು ಕೇಳುವುದಂದರೆ ಎಲ್ಲರೂ ಕೂಡ ಪಂಚಪ್ರಾಣ. ಅದು ಮಾನವನ ಸಹಜ ಧರ್ಮ, ಸಹಜವಾಗಿ ಬಂದಿರತಕ್ಕಂಥ ಒಂದು ಹುಟ್ಟುಗುಣ ಅಂತ ಹೇಳ್ತಾರೆ. ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು
ಮನಸ್ಸನ್ನು ಅರಳಿಸುವ ಕಥೆಗಳನ್ನು ಹೇಳ್ತಾ ಇದ್ರು ನೋಡಿ. ಆಗಿನ ಕಾಲದಲ್ಲಿ ಹಿರಿಯರು ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ ಮನಸ್ಸಿಗೆ ಸಂತೋಷವನ್ನು ನೀಡಬೇಕು. ದುಃಖ ಆದಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಮನೆಯಲ್ಲಿ ಮಕ್ಕಳು ರಂಪಾಟ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಕೆಲವೊಂದು ಉಲ್ಲಾಸ ಇರ್ತಕ್ಕಂತಹ ಸಮಯದಲ್ಲಿ ಮಕ್ಕಳಲ್ಲಿ ಏನು ಮಾಡು ಆಸಕ್ತಿನ ಕೇಳಿಸೋದು. ಕಥೆಯನ್ನು ಹೇಳ್ತೀನಿ ಬಾ ಅಂದರೆ ಎಲ್ಲರೂ ಕೂಡ ಮಕ್ಕಳು ಇಷ್ಟೇ ಹಠ ಮಾಡ್ತಕ್ಕಂತಹ ಮಕ್ಕಳು ಏನು ಮಾಡ್ತಾರೆ, ಬಂದು ಕೂತ್ಕೊಂಡು ಬಿಡ್ತಾರೆ. ಹಾಗೆ ಕಥೆಯನ್ನು ಹೇಳುವಂಥ ಒಂದು ಪದ್ಧತಿ ಇತ್ತು. ಹೀಗಾಗಿ ಹಿರಿಯರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಥೆಯನ್ನು ಹೇಳುವಂಥ ಒಂದು ರೂಢಿಯನ್ನು ಇಟ್ಕೊಂಡಿದ್ರು. ಈ ಕಥನ ಕಲೆ ವಿಸ್ತಾರಗೊಂಡು ಕೆಲವು ಸಾಹಿತಿಗಳು ವಸ್ತು ಶೈಲಿ ನಿರೂಪಣೆಗಳೆಲ್ಲ ಅದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು. ನೋಡಿ, ಅದರಲ್ಲಿ ಕಥೆಯನ್ನು ಹೇಳುವಂಥ ಏನು ಪದ್ಧತಿ ಇತ್ತಲ್ಲ, ಇದರಲ್ಲಿ ಕೆಲವೊಂದು ಸಾಹಿತಿಗಳು ಏನು ಮಾಡಿದ್ರಪ್ಪ ಅಂತಂದ್ರೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತಾರೆ, ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾರೆ. ಅವ್ರು ಹೇಳ್ತಕ್ಕಂತಹ ಕಥೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಗೌರವ ಮನ್ನಣೆ ಸಿಗುವ ಹಾಗೆ ಮಾಡಿದರು ಅನ್ನುವಂಥದ್ದು. ಮತ್ತು ಸಂಕ್ಷಿಪ್ತತೆ ವಾಸ್ತವತೆಗಳು ಇದರ ಗುಣಗಳಾಗಿವೆ. ನೋಡಿ, ಸಂಕ್ಷಿಪ್ತವಾಗಿರ್ತಾವ ಕಥೆಗಳು, ಆಮೇಲೆ ವಾಸ್ತವಿಕವಾಗಿರ್ತಾವ, ಅಂದಿನ ಪರಿಸ್ಥಿತಿಯನ್ನು ಹೋಲುವಂತಹ ಕಥೆಗಳು ಕೂಡ ಇವು ಆಗಿರ್ತಾವ. ಶಿಕ್ಷಣ, ಬದುಕಿನ ಏಳು ಬೀಳುಗಳು, ಸ್ವ ಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆಗೆ ವಸ್ತುಗಳಾಗಿವೆ. ನೋಡಿ, ಕಥೆಯನ್ನು ಹೇಳಬೇಕಂದ್ರೆ ಯಾವ ವಿಷಯದ ಮೇಲೆ ನಾವು ಹೇಳಬೇಕು? ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಬದುಕಿನಲ್ಲಿ ಕಂಡಂತಹ ನೋವು ನಲಿವಿನ ಬಗ್ಗೆ, ಏಳು ಬೀಳುಗಳ ಬಗ್ಗೆ, ಸ್ವ ಉದ್ಯೋಗವನ್ನು ಹೇಗೆ ಕಲ್ಕೊಂಡು ಸ್ವ ಉದ್ಯೋಗವನ್ನು ಕೈಗೊಂಡಂಥ ವ್ಯಕ್ತಿ ಜೀವನದಲ್ಲಿ ಉದ್ಧಾರ ಆದಿದ್ದು ಹೇಗೆ, ಬೆಳವಣಿಗೆ ಹೊಂದಿದ್ದು ಹೇಗೆ, ಆಮೇಲೆ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಜನಪದ ಸಾಹಿತ್ಯದ ಬಗ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ರಾಜ ಮಹಾರಾಜರ ಬಗ್ಗೆ ತಿಳ್ಕೊಳ್ಳುವಂತಹ ಕಥೆಗಳನ್ನು ನಾವು ಕೂಡ ನೋಡಿರ್ತೀವಿ, ಹೌದಲ್ವಾ? ಪ್ರಸ್ತುತ ಕಥೆಯಲ್ಲಿ ಬಹುಮುಖ್ಯವಾಗಿ ಇಂದು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆಗೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾದರಪಡಿಸುವ ಉದ್ದೇಶವಿದೆ. ನೋಡಿ, ಗುಡಿ ಕೈಗಾರಿಕೆ ನಿಮಗೆ ಹೇಳಿದ್ನಲ್ವ, ಸಣ್ಣ ಸಣ್ಣ ಕೈಗಾರಿಕೆಗಳು ಇರುವಂತಹದ್ದು. ನೋಡಿ, ಈ ಗುಡಿ ಕೈಗಾರಿಕೆಗಳು ಹೇಗೆ ವಿನಾಶನ ಹೊಂದಿದ್ವು? ಈ ಗುಡಿ ಕೈಗಾರಿಕೆಗಳು ವಿನಾಶ ಅಂಚಿರ್ತಕ್ಕಂತಹ ಗುಡಿ ಕೈಗಾರಿಕೆಗಳು ಶಿಕ್ಷಣ ಕ್ಷೇತ್ರ ಏನು ಮಾಡಬೇಕು, ಅದರದ್ದೇ ಆಗಿರುವಂತಹ ಕೆಲವೊಂದು ಪರಿಕಲ್ಪನೆಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ನಾವು ಸ್ವ ಉದ್ಯೋಗವನ್ನು ಕಲ್ಪಿಸಿಕೊಂಡ್ರೆ ಅಥವಾ ಸ್ವ ಉದ್ಯೋಗವನ್ನು ಕೈಗೊಂಡ್ರೆ ಏನಾಗುತ್ತೆ ಎಂಬುದನ್ನು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಂತ ಹೇಳ್ತಾರೆ. ತಂದೆಯ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕೊಂಡುಕೊಳ್ಳುವ ಯುವಕನೊಬ್ಬ ರಾಷ್ಟ್ರಮಟ್ಟದ ಗೌರವ ಆದಗಳಿಗೆ ಪಾತ್ರನಾಗುವುದೇ ಇಲ್ಲಿಯ ಕಥಾವಸ್ತು. ನೋಡಿ, ತಂದೆಗೆ ಏನಿರುತ್ತೆ, ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ನಮ್ಮ ಮಗ ಗೌರ್ಮೆಂಟ್ ನೌಕರಿಯನ್ನು ಹಿಡಿಬೇಕು, ಸರ್ಕಾರಿ ಉದ್ಯೋಗವನ್ನು ಮಾಡಬೇಕು ಅನ್ನೋಂಥ ಒಂದು ಸಣ್ಣ ಕನಸಿರುತ್ತೆ, ಹಂಬಲ ಇರುತ್ತೆ ಅಲ್ವಾ? ಹೀಗಾಗಿ ಈ ಪಾಠದಲ್ಲಿ ಬರ್ತಕ್ಕಂತಹ ನಾಯಕನಿಗೂ ಕೂಡ ಆತನ ತಂದೆ ಒಂದು ಕನಸಿರುತ್ತೆ, ನನ್ನ ಮಗ ಸರ್ಕಾರಿ ನೌಕರಿಯನ್ನು ಹಿಡಿಬೇಕು, ಸರ್ಕಾರಿ ಉದ್ಯೋಗವನ್ನು ಮಾಡಬೇಕು ಅನ್ನೋಂಥ ಒಂದು ಸಣ್ಣ ಏನಿರುತ್ತೆ, ಆಶಯ ಇರುತ್ತೆ. ಹೀಗಾಗಿ ತಂದೆಯ ಆಶೆಯನ್ನು ಆತ ಒಪ್ಪೋದಿಲ್ಲ. ಅವೇನು ಮಾಡ್ತಾನೆ, ಸ್ವಯಂ ಉದ್ಯೋಗವನ್ನು ಕಂಡುಕೊಳ್ತೀನಿ ಅಂಥೇಳಿ ಹೊರಡ್ತಾನೆ. ಅದಕ್ಕೆ ತಂದೆ ಎಷ್ಟೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಸ್ವತಂತ್ರವಾಗಿ ಆತ ಆ ಗುಡಿ ಕೈಗಾರಿಕೆ ಅಂಚಿರ್ತಕ್ಕಂತಹ ಒಂದು ಕೈಗಾರಿಕೆಯನ್ನು ಆತ ಆರಿಸಿಕೊಂಡು ಅದರಲ್ಲಿ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾನೆ. ಇದರಿಂದ ಆತ ಮುಂದೆ ಏನಾಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ತುಂಬ ಗೌರವವನ್ನು ಪಡೆದುಕೊಳ್ಳುವಂತಹ ಒಂದು ಪದ್ಧತಿ ಕೂಡ ನಾವು ಇದರಲ್ಲಿ ನೋಡ್ಬೋದು. ಅಂದರೆ ಅವು ಛಲ ಇತ್ತು, ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಆತನಲ್ಲಿ ಏನಿತ್ತು, ಹಂಬಲ ಇತ್ತು. ಹೀಗಾಗಿ ಹಂಬಲದಿಂದ ಏನಾಯಿತು, ಮುಂದೆ ಬಂದ. ಅಷ್ಟೆಲ್ಲ ತೊಂದರೆಗಳ ನಡುವೆಯೂ ಕೂಡ ಆತ ರಾಷ್ಟ್ರಮಟ್ಟದ ಗೌರವಗಳಿಗೆ ಏನು ಸನ್ಮಾನಗಳಿಗೆ ಆತ ಹೇಗೆ ಪಾತ್ರನಾದ ಅನ್ನುವಂಥದ್ದೇ ಪ್ರಸ್ತುತ ಈ ಅದು ಮಗ್ಗದ ಸಾಹೇಬ ಅನ್ನುವಂಥ ಒಂದು ಪಾಠದ ಸಂಪೂರ್ಣ ಸಾರಾಂಶ. ಮಕ್ಕಳೇ ನಾವು ಇನ್ನೇನು ತರಗತಿಯಲ್ಲಿ ಏನೇನು ನೋಡಿದ್ವಿ ಹೇಳಿ? ಕವಿ ಪರಿಚಯವನ್ನು ನೋಡ್ಕೊಂಡ್ವಿ, ಆಶಯ ಭಾಗವನ್ನು ನೋಡ್ಕೊಂಡ್ವಿ, ಪ್ರವೇಶ ಭಾಗವನ್ನು ನೋಡ್ಕೊಂಡ್ವಿ, ಆಮೇಲೆ ಪದಗಳ ಅರ್ಥವನ್ನು ಕೂಡ ನಾವು ನೋಡ್ಕೊಂಡ್ವಿ, ಟಿಪ್ಪಣಿಗಳನ್ನು ಕೂಡ ನಾವು ನೋಡ್ಕೊಂಡ್ವಿ. ನೋಡಿ, ಸಣ್ಣ ಕಥೆಗಳನ್ನ ಬರ್ತಕ್ಕಂತಹ ಲೇಖಕರ ಬಗ್ಗೆ ನೀವು ಕೂಡ ಮಾಹಿತಿಯನ್ನು ಸಂಗ್ರಹಿಸಿ, ಇದು ನಿಮಗೆ ಉಪಯೋಗವಾಗ್ಬೋದು. ಇನ್ನೇನು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೇನು ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡ್ತೇನೆ. ನಿಮ್ಮೆಲ್ಲರಿಗೂ ನನ್ನ ತರಗತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಸಪೋರ್ಟಿಗೆ ನಾನು ಮತ್ತಷ್ಟು ವಿಡಿಯೋಗಳನ್ನು ಅಂದರೆ ತರಗತಿಯನ್ನು ಮಾಡಬೇಕು ಅನ್ನುವಂಥ ಹಂಬಲ ನನ್ನಲ್ಲೂ ಕೂಡ ಹೆಚ್ಚಾಗತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.